ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಈಗ ಬೆಳಗಿನ ತಿಂಡಿಗಾಗಿ ನಾನು ಸ್ವಲ್ಪ ಮೊನ್ನೆ ಸಂತಿಂದ ತಂದಿದ್ರಲ್ಲ ಮಟನು, ಅದರಲ್ಲಿ ಒಂದು ಅರ್ಧ ಕೆಜಿನೂ ಇಲ್ಲ, ಸ್ವಲ್ಪ ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ. ಅದನ್ನು ಒಂದು ಸ್ವಲ್ಪ ಬಿರಿಯಾನಿ ಮಾಡಿದ್ರೆ ಆಯ್ತಂತ ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಶುಂಠಿ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡೇನಿ. ಟಮಾಟೆ ಹಣ್ಣು, ಆಮೇಲೆ ನೋಡಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಇದು ಪುದೀನ ಮತ್ತು ಮೆಣಸಿನ್ಕಾಯಿ ಹೆಚ್ಚಿಗೆ ಇಟ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು, ಏಲಕ್ಕಿ, ಲವಂಗ ತಗೊಂಡಿದ್ದೀನಿ. ಒಂದು ಹೊತ್ತಿಗೆ ಆದಷ್ಟು ಬಿರಿಯಾನಿ ಮಾಡಿಕೊಂಡು ತಿಂಡಿ ಮಾಡ್ತೀನಿ ಫ್ರೆಂಡ್. ಈಗ ರೊಟ್ಟಿ ಸುಡಾಕಿ ಟೈಮ್ ಇಲ್ಲ, ಸಾರು ಮಾಡ್ಬೇಕಂತ ಇಟ್ಟಿದ್ದೆ, ಅತ್ಲಾಗೆ ಬೇಡ ಅಂತ ಬಿರಿಯಾನಿನೇ ಮಾಡ್ತಾಯಿದ್ದೇನೆ. ಅತ್ಲಾಗೆ ನೋಡಿ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿರಿಯಾನಿ ಮಾಡ್ಕೊಬೋದೇನು ಫ್ರೆಂಡ್. ಸ್ವಲ್ಪ ಎಣ್ಣೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ ಮಸಾಲೆ ಹಾಕ್ಕೊಳ್ಳೋದಿರುತ್ತೆ. ನೋಡಿ ಫ್ರೆಂಡ್, ಇಷ್ಟು ಸಾಕು. ಈಗ ಬಿರಿಯಾನಿ ಹಾಕೋಕ್ಕೆ ಇಷ್ಟು ಬೇಕಲ್ಲ, ಮುಚ್ಚಿಟ್ಟು ತನಕಲಾಗಿ ಫ್ರಿಜ್ಜಲ್ಲಿ. ನೋಡಿ ಫ್ರೆಂಡ್, ಈಗ ಟಮಾಟೆ ಹಣ್ಣು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಆಗಲಿ ಅಂತ. ಇದು ಸಿಂಪಲ್ಲಾಗಿ ಮಾಡ್ತಾ ಇರೋ ಬಿರಿಯಾನಿ ಫ್ರೆಂಡ್. ಇನ್ನೂ ಇದಕ್ಕೆ ಮಸಾಲೆ ಪುಡಿಗಳೆಲ್ಲ ಜಾಸ್ತಿ ಇದ್ದಾವೆ. ಇನ್ನು ಚಕ್ಕೆ ಮಗ್ಗಿ, ಸಾಜೀರ, ಆಮೇಲೆ ಬೋಳು ಮೆಣಸಿನಕಾಳು ಮತ್ತು ಬಿರಿಯಾನಿ ಮಸಾಲ ಅವನ್ನೆಲ್ಲ ಹಾಕಿ ಮಾಡಿದರೆ ಇನ್ನೂ ತುಂಬ ವೆರೈಟಿಯಲ್ಲಿ ಮಾಡ್ಬೋದು ಈ ಬಿರಿಯಾನಿ. ನಾನು ಒಂದು ಸರ್ತಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಹಾಗೆ ಸಿಂಪಲ್ಲಾಗಿ ಈಗ ನಾಷ್ಟ ಏನಾದರೂ ಮಾಡೋಕ್ಕಾಗಿ ಸಿಂಪಲ್ಲಾಗಿ ಮಾಡ್ಕೊತಾ ಇರೋದು, ಇಷ್ಟು ಹಾಕಿ ಸಾಮಾನು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್, ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಮಸಾಲೆ ಈಗ ಸ್ವಲ್ಪ ಮಟನ್ ಹಾಕ್ಕೊಬಿಡ್ತೀನಿ. ಇದರಲ್ಲಿ ಮಟನ್ ಹಾಕೊಂಡ್ರೆ ಎಲ್ಲ ಚೆನ್ನಾಗಿ ಹಚ್ಕೊಬಿಡುತ್ತೆ ಇದಕ್ಕೆ ಮಸಾಲೆ. ಡೀಟೇಲಾಗಿ ಮಾಡಿದ್ದೀನಿ ಫ್ರೆಂಡ್ ಒಂದು ಸತಿ ನಾನು ವಿಡಿಯೋನ, ಅದಕ್ಕಾಗಿ ಹಾಗೆ ಸುಮ್ಮನೆ ಇದರಲ್ಲಿ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ತಗೊಂಡಿಲ್ಲ ನಾನು ಅದಕ್ಕೆ. ನೋಡಿ, ಇದಕ್ಕೆಲ್ಲ ಮಸಾಲೆ ಹಾಕಿದ್ಮೇಲೆ ಹಾಗೆ ಅಕ್ಕಿ ತೊಳೆದು ಹಾಕಿ ರೆಡಿ ಮಾಡ್ಕೊಬಿಡ್ತೀನಿ. ಎಲ್ಲ ಕೂಡಿಸಿದೆ ಫ್ರೆಂಡ್. ಈಗ ಎಲ್ಲ ಕುದ್ಮೇಲೆ ರೆಡಿ ಆಯ್ತಂತಾನೆ ಬಿರಿಯಾನಿ. ನೋಡಿ ಫ್ರೆಂಡ್, ನಮ್ಮದು ಬೆಳಗಿನ ನಾಷ್ಟ ಸಿಂಪಲ್ ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್. ಈಗ ಮಾಡಿದೆ. ಈಗ ಒಂದು ಸ್ವಲ್ಪ ಕ್ಲೀನಿಂಗ್ ಇದೆ ಫ್ರೆಂಡ್ಸ್, ಯಾಕಂದರೆ ರಂಜಾನ್ ಹಬ್ಬ ಅಲ್ಲ ನಮ್ಮದು, ಅದಕ್ಕಾಗಿ ಸ್ವಲ್ಪ ನೆಲ ಎಲ್ಲ ಹರಡಿದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್. ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಸ್ವಲ್ಪ ಮನೇನ. ಎಲ್ಲ ಮೊನ್ನೆ ರಜ್ಜಬಲ್ಲಿ ಬಳ್ದಿದ್ದೆ ಎಲ್ಲ ಇದೆ. ಸ್ವಲ್ಪ ನೆಲ ವಸ್ತು ಎಲ್ಲ ತೆಗೆದು ಆ ಕಡೆ ಈ ಕಡೆ ಆದವೆಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್. ನೋಡಿ, ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಎಲ್ಲ ಹೊರಗಡೆ ಎಲ್ಲ ಸಾಮಾನೆಲ್ಲ ಒಗೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್. ಸ್ವಚ್ಛವಾಗಿದೆ. ಈಗ ಎಲ್ಲ ತುಳಿಯವೆಲ್ಲ ಹೊರಗೆ ತಗೊಂಡು ಒಗಾಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತವೆ ಫ್ರೆಂಡ್. ಇವನ್ನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಾಗ ಇದು ಏನಾಗುತ್ತೆ ಅಂದರೆ, ಇದು ಕಪ್ಪು ಕಲ್ಲಲ್ಲ ಫ್ರೆಂಡ್. ಇದೆಲ್ಲ ಸ್ವಲ್ಪ ಓಡಾಡೋಂಗಿಲ್ಲ, ಹೊರಗಡೆಯಿಂದ ಬಂದು ಒಳಗಡೆ ಬರೋಂಗಿಲ್ಲ, ಒಂಥರ ಗಲೀಜೆದ್ಬಿಡುತ್ತೆ ಫ್ರೆಂಡ್. ಇವನ್ನೆಲ್ಲ ಈ ಕಲ್ಲೇ ಹಾಕ್ಬಾರ್ದು ನೋಡ್ರಿ. ಹಾಕಿದ್ರೇ ಆ ಕೆಲಸ. ದಿನಕ್ಕೆ 3 ಸತಿ ಒರೆಸಿದ್ರೂ ಸಾಕು ಅನ್ಸಲ್ಲ ನೋಡ್ರಿ, ಈ ಥರ ಕಲ್ಲಿದ್ಬಿಟ್ರೆ. ನನಗಂತೂ ಒರೆಸಿ ಸಾಕಾಗಿಬಿಟ್ಟಿದೆ ಫ್ರೆಂಡ್ಸ್. ಇದೆಲ್ಲ ತುಂಬ ತಾಪತ್ರೆ ನೋಡಿ, ಈ ಥರ ಕಲ್ಲು ಹಾಕೊಂಡ್ರೆ. ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಆಯಿತು ಫ್ರೆಂಡ್. ಎಲ್ಲ ಪಾತ್ರೆ ಎಲ್ಲ ಹೊರಗೆ ಒಗಾಸಿದ್ದೀನಿ. ತೊಳ್ಕೊಬಂದು ಸ್ವಲ್ಪ ತಿಂಡಿ ತಿಂದು ಶಾಲೆಗೆ ಹೋಗ್ಬೇಕು ಫ್ರೆಂಡ್. ಲೇಟ್ ಆಗಿದೆ ಈಗ ನನಗೂ, ಅದಕ್ಕೆ ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದುಬಿಟ್ಟೆ. ಆ ಕೆಲಸ ಈ ಕೆಲಸ ಅಂತ ಯಾವುದೂ ಆಗೋಲ್ಲ ಅಂತ
ಈ ಬೆಳಗ್ಗೆನೇ ಎದ್ದೆ ಫ್ರೆಂಡ್ಸ್ ಅವ್ರ ಸಾಮಾನೆಲ್ಲ ತಗೊಂಡು ಒಳಗಡೆ ಇಟ್ಟಿದ್ದೀನಿ. ಈಗ ಏನೋ ಸ್ವಲ್ಪ ಒಂದು ಸ್ವಲ್ಪ ತೊಳೆದು ಬೇಗ ಶಾಲೆ ಹೋಗಬೇಕು ಫ್ರೆಂಡೀಗ. ನೋಡಿ ಫ್ರೆಂಡ್ಸ್, ನಮ್ಮ ಸಮೀರಿಗೇನೋ ಅಲೋವೆರಾ ಜೆಲ್ಲಲ್ಲಿ ಏನೋ ಮಾಡ್ತಾನಂತ ನೋಡಿ. ಏನೋ ತಲೆಯಲ್ಲಿ ಹೊಟ್ಟು ಹೋಗೋಕ್ಕೆ ಏನೋ ಹೊಸದಾಗಿ ಏನೋ ಒಂದು ಐಡಿಯಾ ಹುಡುಕಿದಾನಂತೆ. ನೋಡಿ ಏನೋ ಮಾಡ್ತಿದ್ದಾನೆ. ಅವನಿಗೆ ತಲೆಯಲ್ಲಿ ಸ್ವಲ್ಪ ಹೊಟ್ಟಾಗಿದೆ, ಅದಕ್ಕೆ ಈ ಥರ ಮಾಡಿ ಹಚ್ಕೊತಾನಂತೆ. ಅದಕ್ಕೆ ನಾನು ಕೂಡ ವಿಡಿಯೋ ಮಾಡ್ತೇನಪ್ಪ, ಯಾರಿಗೆಲ್ಲ ಹೊಟ್ಟಾಗಿದೆ ಅವರು ಹಚ್ಕೊಳ್ತಾರೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಸಿಪ್ಪೆ ಅದ್ರ ಒಳಗಿನ ತೆಗಿಬೇಕಾ, ಹೊರಗಿನ ಸಿಪ್ಪೆ ತೆಗಿಬೇಕು ಪೂರ್ತಿ. ಅದರ ಒಳಗೆ ಬರೋ ಜಲ್ಲು ತಗೋಬೇಕಾ. ಹಂಗೆ ಮಾಡೋದ್ರಿಂದ ಅದನ್ನು ಮೇಲಿನ ಸಿಪ್ಪೆ ಅಷ್ಟೇ ತೆಗಿ ಸಾಕು. ಸಿಪ್ಪೆ ತೆಗೆದ್ಬಿಡು ಮೇಲಿಂದು, ಅದನ್ನ ಹಾಗೆ ಒಳ ಹಾಕಿ ಸಾಕು. ಆ ಥರ ಮಾಡಕ್ಕೆ ಹೋಗ್ಬೇಡ. ಆ ಕಡೆ ಈ ಕಡೆ ಸಿಪ್ಪೆ ತೆಗಿ. ಗೊತ್ತಿಲ್ಲಪ್ಪ ನಂಗೆ. ನೋಡಿ ಫ್ರೆಂಡ್ಸ್, ಈ ಥರ ಅದು ಒಳಗಿನ ಜಲ್ ತೆಗಿತದ ನೋಡಿ ಅವನು. ಅಲೋವೆರಾ ಇರುತ್ತಲ್ಲ, ಅದ್ರ ಮಧ್ಯದ್ದು ಜೆಲ್ ಇರುತ್ತಲ್ಲ ಫ್ರೆಂಡ್, ಅದೆಲ್ಲ ಈ ಥರ ತಕ್ಕೋತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ ಜೆಲ್ ಅದು. ಅಲೋವೆರಾ ಎಲ್ಲದಕ್ಕೂ ಒಳ್ಳೆಯ ಔಷಧಿ ನೋಡಿ ಫ್ರೆಂಡ್. ಈ ಮುಖಕ್ಕಾಗಲಿ, ಸ್ಕಿನ್ನಿಗಾಗಲಿ, ಇನ್ನೇನಾದರೂ ಹೀಟ್ ಆಗಿದ್ರೆ ಸ್ವಲ್ಪ ನುಂಗ್ತಾರೆ ಫ್ರೆಂಡ್. ಇದು ಕೂಡ ಕಾಲು ತುಂಬ ಉರಿತಾ ಇದ್ದರೆ ಅದಕ್ಕೆ ಪಾದಕ್ಕೆಲ್ಲ ಹಚ್ತಾರೆ. ಇದು ಎಲ್ಲ ಥರದಲ್ಲೂ ಒಳ್ಳೆ ಮೆಡಿಸನ್ ನೋಡಿ ಫ್ರೆಂಡ್ಸ್. ಇದು ಅಲೋವೆರಾ ಜೆಲ್ ಮಾತ್ರ ನೋಡಿ ಫ್ರೆಂಡ್. ಆ ಜೆಲ್ಲಲ್ಲಿ ಈ ಥರ ಕೈಯಿಂದ ಆ ಥರ ನೊರೆ ಥರ ಮಾಡ್ಕೊತಾ ಇದ್ದಾನೆ. ಇದರಲ್ಲಿ ಏನು ಹಾಕ್ತಿ ಈಗ? ಅಕ್ಕಿ ಹಾಕ್ಬೇಕಾ? ಇದಕ್ಕೆ ಎಷ್ಟು ಹಾಕ್ಬೇಕು? ಒಂದು ಸ್ವಲ್ಪನ, ಒಂದು ಕೈಯಷ್ಟು ತಡಿ ಹಾಕ್ತೇನೆ. ಈಗ ಮುಟ್ಟು ಇಟ್ಟಿಲ್ಲ. ಒಂದು ಮುಷ್ಟಿ ಅಷ್ಟು ಹಾಕ್ಬೇಕಾ? ಇಷ್ಟು ಸಾಕಾ? ನೋಡಿ ಫ್ರೆಂಡ್, ಒಂದು ಮುಷ್ಟಿ ಅಷ್ಟು ಅಕ್ಕಿ ಹಾಕಿದ್ದಾನೆ. ಅದರಲ್ಲಿ ಚೆನ್ನಾಗಿ ನೀರ ಹಿಡಿ ಸಾಕಾ? ನೋಡಿ ಫ್ರೆಂಡ್, ಈಗ ಎಷ್ಟಪ್ಪ ನೀರು? ಎಷ್ಟಿದೆ ಅಷ್ಟು ಹೋಗೋದು. ಒಂದು ಅರ್ಧ ಲೋಟದಷ್ಟ. ಇನ್ನೊಂದು ಲೋಟ ಅಷ್ಟಾಗಿ ಸಾಕು. ಅದನ್ನೇ ನೀವು ಮಾಡ್ಬೇಕೀಗ. ಗ್ಯಾಸ್ನಾಗ ಇಡ್ಬೇಕು. ಯಾಕೆ? ಈಗಿನ ಸ್ಟವ್ ಆನ್ ಮಾಡ್ಬೇಕಾ? ಮಾಡ್ತಾಯಿದ್ದೆ. ಏನು ಮಾಡ್ತಿದ್ನ? ಈಗ ಕುದಿಬೇಕು ಅಷ್ಟು. ಅದು ನೀರು ಅಷ್ಟು ಜೀರ್ಕೋಬೇಕು. ನೀರು ಅಷ್ಟು ಜೀರ್ಬೇಕು. ಜೀರಿ ಸ್ವಲ್ಪ ಅದ್ರ ರಸ ಎಲ್ಲ ಬಿದ್ದು ಬಿಡ್ತೈತೆ. ಅದು ಅವಾಗ ಕರೆಕ್ಟ್ ಆಗುತ್ತೆ. ನೀರು ಚೆನ್ನಾಗಿ ಕುದ್ದು ಎಲ್ಲ ನೀರು ಎಲ್ಲ ಜೀರ್ಣ ಆಗ್ಬೇಕು ಅದಷ್ಟು. ಆಮೇಲೆ ಆ ನೊರೆ ಅಷ್ಟೇ ನಿಲ್ತೈತೆ. ಅದರೆಲ್ಲ ಶಾಂಪು ಬರ್ತೈತೆ. ಆಮೇಲೆ ಏನು ಆ್ಯಡ್ ಮಾಡ್ಕೊಂತಿದ್ರಾಗ? ಯಾವ್ದಾರ ನಿಮಗೆ ಇಷ್ಟ ಆದ ಶಾಂಪು ಹಚ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಲೆ ಹಚ್ಬೇಕು. ಶಾಂಪು ಮಿಕ್ಸ್ ಮಾಡ್ಬೇಕಾದ್ರಾಗ ತಣ್ಣಗಾಗ್ಬೇಕಾ ಇದು? ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಬೇಕು. ಕುದ್ದಾದ್ಮೇಲೆ ತಣ್ಣಗಾದ್ಮೇಲೆ ಶಾಂಪೂ ಹಾಕಿ ಆಮೇಲೆ ತಲೆಗೆ ಹಚ್ಕೊಂಡು ಬಿಡ್ಬೇಕಾ ಒಂದು ಸ್ವಲ್ಪ ಹೊತ್ತು? ಏನು ಹಾಗೆ 5 ನಿಮಿಷ ಬಿಟ್ಬೇಕು. 5 ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಅವಾಗ ಹೊಟ್ಟೆ ಹೋಗತ್ತೇನ? ಯಾರು ಹೇಳಿದ್ರಪ್ಪ ಈ ಐಡಿಯಾ ನಿಂಗೆ? ಯಾರು ಹೇಳ್ತಾರೆ ಬರೋಣ. ಮತ್ತೆ ಇದ್ರಾಗ ನೋಡಿದೆ, ಯಾರು ಹೇಳಿದ್ರು ನಿಂದ? ಏನೋ ಟ್ರಿಕ್ ಇದು. ನಂದು ಟ್ರಿಕ್. ಅಲೋವೆರಾ ಎಲ್ಲದಕ್ಕೂ ಒಳ್ಳೇದು ಬಿಡು. ಅಂದರೆ ಯಾವುದಕ್ಕೂ ಕೆಟ್ಟದೇನಲ್ಲ ಅಲೋವೆರಾ. ಎಲ್ಲದಾಗೂ ರಾಮಬಾಣನೇ ಅದು.
ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಕುದಿಬೇಕಂತೆ ಇದು. 5ರಿಂದ 10 ನಿಮಿಷ. 10 ನಿಮಿಷ ಕುದಿಬೇಕಂತೆ. ಕುದ್ದಾದ್ಮೇಲೆ ನೀರು ಅಷ್ಟು ಆವಿ ಆಗುತ್ತೆ. ಆಮೇಲೆ ಅಷ್ಟೇ ಅಲೋವೆರಾ ಜೆಲ್ಲು ಅಷ್ಟೇ ನಿಲ್ಲುತ್ತಂತೆ. ಆವಾಗ ಇದರಲ್ಲಿ ಇವನು ಶಾಂಪೂ ಆ್ಯಡ್ ಮಾಡ್ಕೊಂಡು ಹಚ್ಕೊತಾನಂತ ಫ್ರೆಂಡ್. ಇವನು ಐಡಿಯಾ ಏನೋ ಚೆನ್ನಾಗಿದೆ. ಒಂದು ಸತಿ ಮಾಡಿ ಹಚ್ಕೊಂಡಿದ್ದ, ಅವ್ನು ಹೊಟ್ಟೆಲ್ಲ ಚೆನ್ನಾಗಿ ಹೋಯ್ತಂತೆ. ಅದಕ್ಕಾಗಿ ಮಾಡ್ಕೊತ ಇದ್ದಾನೆ ನೋಡಿ ಫ್ರೆಂಡ್. ಮತ್ತೆ ನೋಡಿ ಫ್ರೆಂಡ್, ಈ ಥರ ಕುದ್ದಿದೆ. ಇದರಲ್ಲಿ ಅಕ್ಕಿ ಅಲೋವೆರಾ ಜೆಲ್ ಹಾಕಿ ನೀರು ಹಾಕಿ ಅರ್ಧ ಲೋಟ ಚೆನ್ನಾಗಿ ಕುದಿಸಿದ್ದಾನೆ. ಇದನ್ನು ಈಗ ಬಂದ್ ಮಾಡಿ ಈ ನೀರು ಇರುತ್ತಲ್ಲ ಇದ್ರಾಗಿಂದು ಎಲ್ಲ ಸೋಸ್ತಾನಂತೆ. ಸೋಸಿ ಆ ನೀರನ್ನ ಹಚ್ತಾನಂತೆ ನೋಡಿ ಅವನು ಶಾಂಪು ಹಾಕೊಂಡು ಫ್ರೆಂಡ್. ನೋಡಿ ಫ್ರೆಂಡ್, ಈಗ ಅದರಲ್ಲಿ ಬಂದಿರೋಂಥ ನೀರು ಸೋಸ್ಕೊಂತ ಅದನ್ನು ನೋಡ್ರಿ. ಅವನು ಜೆಲ್ಲು ಆ ನೀರು ಮಿಕ್ಸ್ ಆಗುತ್ತಲ್ಲ, ಅದು ಜೆಲ್ ಅದರಲ್ಲಿ ನೀರಾಗಿ ಬಂದಿದೆ ನೋಡಿ, ಕಾಣ್ಬೋದು ನೀವು. ಒಂಥರ ನೀರು ಥರ ಬಂದಿದೆ ಆ ಜೆಲ್ಲು ನೋಡಿ. ಈ ಥರ ಸೋಸ್ಕೊಳ್ತಾ ಇದ್ದಾನೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ನೀರು ಥರ ಆಗಿದೆ. ಆ ಜೆಲ್ ಕೂಡ ಗಟ್ಟಿ ಇದ್ದಿದ್ದು ನೀರು ಥರ ಬಿಟ್ಟಿದೆ. ಅದರಲ್ಲಿ ಇನ್ನೂ ಸ್ವಲ್ಪ ಐತಾ ಇದರಲ್ಲಿ ಸೋಸೋದನ್ನು. ಅದು ಇಲ್ಲಾಂದ್ರೆ ಬಟ್ಟೆಯಾಗಿ ಸೋಸ್ಬೇಕು ನೋಡೋದು. ಒಂದು ಬಟ್ಟೆಯಾಗಿ ಸೋಸಿದ್ರೆ ಭಾಳ ಚೆನ್ನಾಗಿ ಆಗ್ತದೆ, ಅದು ಚೆನ್ನಾಗಿ ಬರ್ತೈತಿ. ಇಲ್ಲ ಟೀ ಸೋಸ್ತೇವೆ ನೋಡು, ಅದ್ರಾಗ ಸೋಸ್ಬೇಕು. ಅದನ್ನ ತಗೋಬೇಕಾ ಫಸ್ಟ್ ನೀರಷ್ಟು ತಕೊಂಡು ಮತ್ತೆ ಸೋಸ್ಬೇಕಾ? ಇದು ಎಷ್ಟು ಹೊತ್ತಾಕತಿ? ಈಗ ಒಂದು ಹೊತ್ತಿಂದ ಆಕತ್ತೆ? ಎಷ್ಟು ಹೊತ್ತಿಂದ ಆಕತ್ತದ? ಎಷ್ಟು ಸರಿ ಹಚ್ಕೋಬೋದು? 1 ವಾರ 2 ವಾರ ಆಕೈತಿ. 2 ವಾರ? ಎಷ್ಟು ಸತಿ ಹಚ್ಕೊಂತಿ ಅದನ್ನ? ಎಷ್ಟು ನೀರು? 2 ವಾರ ಅಂದ್ರೆ ದಿನ ಹಚ್ಚೋರಿ 1 ದಿನಕ್ಕೆ ಸಾಕು. ಇಲ್ಲ ಅಂದ್ರೆ ವಾರದಾಗ 2 ಸತಿ ಹಚ್ತೀಯಾ? ವಾರದಾಗ 2 ಸಲ 3 ಸಲ. ಅಷ್ಟು ನೀರು ಕಡಿಮೆ ಆಕತ್ತೆ? ಇಲ್ಲ ಅದು ಜಾಸ್ತಿ ಆಕತ್ತೆ ನೋಡೋದು. ಬಂತಲ್ಲ ಒಂದು ದೊಡ್ಡದಿಂದ ಒಂದು ಲೋಟ ನೀರು ಬಂತದು. ಅದ್ರಾಗ ಏನೇನು ಹಾಕಂತಿ ಈಗ? ಒಂದು ಶಾಂಪು ಹಾಕಿದ್ರೆ ಆಯ್ತು. ಅದರ ಶಾಂಪು ಹಾಕ್ಬೇಕಾ? ಮತ್ತೇನೂ ಇಲ್ಲ, ಹಾಕಿ ಮಿಕ್ಸ್ ಮಾಡಿ ಇಡ್ಬೇಕಾ? ಅದು ನೊರೆ ಥರ ಆಗ್ತೈತೆ ಅದು ಶಾಂಪೂ. ಆಮೇಲೆ ಅಲೋವೆರಾ, ಅಕ್ಕಿ ನೀರು ಇರುತ್ತಲ್ಲ ಅದು ಎಲ್ಲ ಸೇರಿ ನೋಡಿ ಫ್ರೆಂಡ್. ಆ ಬಾಟ್ಲಿಗೆ ಈಗ ಎಲ್ಲ ನೀರು ಸೋಸ್ಕೊಂಡ ಚೆನ್ನಾಗಿ ಚಹಾ ಸೋಸೋದು ತಗೊಂಡು ಈಗ ಅದರಲ್ಲಿ ಶಾಂಪು ಹಾಕ್ತದಾನೆ ನೋಡಿ ಫ್ರೆಂಡ್. ಇವನು ಇದ್ರಾಗ ಡವ್ ಶಾಂಪು ಹಾಕ್ತದಾನೆ. ಅದು ಹಾಕಿ ಮಿಕ್ಸ್ ಮಾಡಿದರೆ ಬೇರೆ ಯಾವ್ದಾರು ಹಾಕೋಬೋದು ಶಾಂಪು. ಯಾವ್ದು ಬೇಕು ಯಾವ್ದು ಹಾಕೋಬೋದಾ? ಅವರಿಗೆ ಅದು ಇಷ್ಟ. ಅದು ಒಟ್ಟ ಅಲೋವೆರಾ ಜೆಲ್ಲು, ಶಾಂಪೂ, ಅಕ್ಕಿ ನೀರು ಇಷ್ಟು ಸೇರಿಸಿದೆಯಲ್ಲ ನೀನೀಗ. ಇಷ್ಟು ಸೇರಿಸಿ ಅದನ್ನು ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಯಾವಾಗ ಬೇಕೋ ಆವಾಗ ಹಚ್ಕೋಬೋದು. ಹಚ್ಕೊಂಡ್ರೆ ಹೊಟ್ಟೆ ಹೋಗುತ್ತೆ ಅಲ್ಲ. ಚೆನ್ನಾಗೈತೆ ತಗೊಳಪ್ಪ ನಿನ್ನ ಟಿಪ್ಸು. ಇದಕ್ಕೆ ಅಂದರೆ ಅಲೋವೆರಾ ತಂಪು ನೋಡು, ತಲೆಗೆ ತಂಪದು. ಹೀಟ್ ಇದ್ದವ್ರಿಗಂತೂ ಒಳ್ಳೆ ಚೆನ್ನಾಗುತ್ತಿದ್ದು. ಹೊಟ್ಟು ಹೋಗುತ್ತೆ ಅಂದರೆ ನೋಡ್ರಿ. ಇವನು 3 ಶಾಂಪು ಹಾಕ್ತದಾನ ಇದ್ರಾಗೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅಗ್ಲಾಡ್ಸೋದನ್ನ ಆ ಬಾಟ್ಲಿನ. ಈಗ 2 ವಾರ ಆಗ್ತದಂತ ಫ್ರೆಂಡ್ ಇದು.
ಸಮೀರ ನಿನಗೆ ಇವ್ನು ಮಾಡ್ಕೊಂಡು ಇಟ್ಕೊಂತಾನೆ ಅವ್ನ ತಲೆಯಲ್ಲಿ ಹೊಟ್ಟಿರೋದಕ್ಕೆ ಯಾರು ಹೇಳಿದ್ರಂತ ಇವನಿಗೆ. ನೋಡಿ ನೋಡಿ ಫ್ರೆಂಡ್ಸ್, ಸಮೀರ್ ಒಂದು ಟ್ರಿಕ್ ತೋರಿಸಿದ ಈ ಥರ ಮಾಡಬೇಕು ಅಂತ. ಅವನು ತಲೆಯಲ್ಲಿ ಹೊಟ್ಟಾಗೋದಕ್ಕೆ ಮಾಡ್ಕೊಂಡು ಈ ಥರ ಇಟ್ಕೊತಾನೆ. 1-2 ವಾರ ಆಯ್ತು ಈಗ. ಅವನಿಗೆ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತೆ, ಅದಕ್ಕೆ ಮಾಡ್ಕೊತಾ ಇದ್ದಾನೆ. ನೀವು ಬೇಕಿದ್ದರೆ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್, ಹೇಗೆ ನಿಮಗೆ ವರ್ಕೌಟ್ ಆಗುತ್ತೆ ಅಂತ. ಫ್ರೆಂಡ್ಸ್, ಸಮಯ ಆಗ್ತಾ ಬಂತು ಬ್ಲಾಗ್ ಮುಗಿಸೋದು. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಮತ್ತು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.